ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯ ದೊಡ್ಡ ಕನಸಂದ್ರೆ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದು. ಈ ಕನಸನ್ನ ನನಸು ಮಾಡ್ಕೊಳ್ಳೋಕೆ ನಮ್ಮ ಕೆಪಾಸಿಟಿ ಮೀರಿ 40 ಲಕ್ಷ 50 ಲಕ್ಷ ಕೆಲವೊಮ್ಮೆ 1 ಕೋಟಿ ರೂಪಾಯಿವರೆಗೂ ಕೂಡ ಹೋಮ್ ಲೋನ್ ಮಾಡ್ತೇವೆ. ಬರೋಬ್ಬರಿ 20 ವರ್ಷ 25 ವರ್ಷ 30 ವರ್ಷ EMI ಕಟ್ಟೋಕೆ ಅಗ್ರಿಮೆಂಟ್ ಮಾಡ್ಕೋತೇವೆ. ಆದ್ರೆ ಆ 20 ವರ್ಷದ ಸಾಲ ತೀರಿಸೋ ಮುಂಚೆ ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳೆದುಕೊಂಡ್ರೆ ಆ ಇಡೀ ಸಾಲದ ಹೊರೆ ಹೆಂಡತಿ ಮಕ್ಕಳ ಮೇಲೆ ಬೀಳುತ್ತೆ. ಕಂತು ಕಟ್ಟೋಕೆ ಆಗ್ಲಿಲ್ಲ ಅಂದ್ರೆ ಬ್ಯಾಂಕ್ನವರು ಆ ಕನಸಿನ ಮನೆಯನ್ನೇ ಮುಟ್ಟುಗೋಲು ಹಾಕೊಳ್ತಾರೆ. ಇದನ್ನ ತಪ್ಪಿಸೋಕೆ ಅಂತಲೇ ಬ್ಯಾಂಕ್ನವರು ನಿಮಗೆ ಹೋಮ್ ಲೋನ್ ಇನ್ಶೂರೆನ್ಸ್ ಅಂತ ಅಂಟಿಸ್ತಾರೆ. ಅದನ್ನ ತಗೊಂಡು ನಾವು ಸೇಫ್ ಅಂತ ಅನ್ಕೊಳ್ಬಹುದು ಕೆಲವರು. ಆದ್ರೆ ಸತ್ಯ ಏನು ಅಂದ್ರೆ ಅದು ನಿಮ್ಮನ್ನ ಸೇಫ್ ಮಾಡೋದಕ್ಕಿಂತ ಬ್ಯಾಂಕ್ಗೆ ಲಾಭ ಮಾಡಿಕೊಡೋದು ಜಾಸ್ತಿ. ಹಾಗಾದ್ರೆ ನಿಮ್ಮ ಮನೆಗೂ ನಿಮ್ಮ ಫ್ಯಾಮಿಲಿಗೂ ನಿಜವಾದ ರಕ್ಷಣೆ ಕೊಡೋ ಆ ಪರ್ಫೆಕ್ಟ್ ಪ್ಲಾನ್ ಯಾವುದು? ಲೋನಲ್ಲಿ ಮನೆ ತಗೊಂಡಿರೋದು, EMI ಕಟ್ಟಾಗ್ತಿದೆ, 2-3 ವರ್ಷದಲ್ಲೇ ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡ್ರೆ ಮನೆ ಸೀಸ್ ಆಗಬಾರ್ದು ಅಂದ್ರೆ ಯಾವ ತರದ ಇನ್ಶೂರೆನ್ಸ್ ಪ್ಲಾನ್ ಇದ್ರೆ ಬೆಟರ್? ಅವಾಗ ಕಂಪ್ಲೀಟ್ ಆಗಿ ಮನೆ ಸೀಸ್ ಆಗಲ್ಲ, ಉಳಿದಿರೋ ಕಂತೆಲ್ಲ ಟರ್ಮ್ ಇನ್ಶೂರೆನ್ಸ್ ಮೂಲಕ ಪೇ ಮಾಡೋಕ್ಕಾಗತ್ತೆ. ಹೇಗೆ? ಅದೆಲ್ಲವನ್ನ ಇವತ್ತು ನಾವು ಬೆಸ್ಟ್ ಹೋಮ್ ಲೋನ್ ಇನ್ಶೂರೆನ್ಸ್ ಯಾವುದು ಅಂತ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಜೀವಕ್ಕಿಂತ ಸಾಲಕ್ಕೆ ಬೆಲೆ, ಬ್ಯಾಂಕ್ ಇನ್ಶೂರೆನ್ಸ್ ನಲ್ಲಿ ಸೈಲೆಂಟ್ ಲೂಟಿ. ಸ್ನೇಹಿತರೆ, ನೀವು ಬ್ಯಾಂಕ್ ನಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸೋಕ್ ಹೋದಾಗ ಅಲ್ಲಿರೋ ಮ್ಯಾನೇಜರ್ ನಿಮಗೆ HLPP ಅನ್ನೋ ಒಂದು ಇನ್ಶೂರೆನ್ಸ್ ಅಂಟಿಸ್ತಾರೆ. ಇದನ್ನ ಮಾರ್ಗೇಜ್ ರೆಡ್ಯೂಸಿಂಗ್ ಕವರ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸಾಲ ಕಮ್ಮಿ ಆಗ್ತಾ ಹೋದ ಹಾಗೆ ಕವರೇಜ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೀವು 50 ಲಕ್ಷದ ಲೋನ್ ತಗೊಂಡ್ರೆ ಮೊದಲ ವರ್ಷ ಕವರೇಜ್ 50 ಲಕ್ಷ ಇರುತ್ತೆ. 10 ವರ್ಷದ ನಂತರ ನಿಮ್ಮ ಸಾಲ 30 ಲಕ್ಷಕ್ಕೆ ಇಳಿದ್ರೆ ನಿಮ್ಮ ಇನ್ಶೂರೆನ್ಸ್ ಕೂಡ 30 ಲಕ್ಷಕ್ಕೆ ಇಳಿದಿರುತ್ತೆ. 3ನೇ ವರ್ಷಕ್ಕೆ ನಿಮ್ಮ ಸಾಲ 0 ಆದ್ರೆ ಇನ್ಶೂರೆನ್ಸ್ ಕೂಡ 0. ಇದಕ್ಕಿಂತ ದೊಡ್ಡ ಮೋಸ ಇನ್ನೊಂದಿದೆ, ಅದೇ ಸಿಂಗಲ್ ಪ್ರೀಮಿಯಂ ಟ್ರ್ಯಾಪ್. ಬ್ಯಾಂಕ್ನವರು ಸಾಮಾನ್ಯವಾಗಿ 20 ವರ್ಷದ ಪ್ರೀಮಿಯಂ ಅನ್ನ ಒಂದೇ ಸಲ ಕಟ್ಟಿಸ್ಕೊಂಡ್ಬಿಡ್ತಾರೆ. 50 ಲಕ್ಷದ ಲೋನ್ಗೆ ಬರೋಬ್ಬರಿ 1.5 ಲಕ್ಷ ರೂಪಾಯಿ ಪ್ರೀಮಿಯಂ ಇನ್ಶೂರೆನ್ಸ್ ಅನ್ನ ಬಿಗಿನಿಂಗ್ ಅಲ್ಲೇ ಕಟ್ಟಿಸ್ಕೊಳ್ತಾರೆ. ನಿಮ್ಮ ಹತ್ರ ಅಷ್ಟು ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ನಿಮ್ಮ ಹತ್ರ ಕೇಳೋದು ಇಲ್ಲ, ಅವರು ಅದಕ್ಕೂ ಲೋನ್ ಮಾಡಿಸ್ತಾರೆ ಸಪರೇಟ್ ಆಗಿ. ಆ 1.5 ಲಕ್ಷದ ಸಪರೇಟ್ ಲೋನ್ ಮಾಡ್ಕೊಂಡು ಹೋಮ್ ಲೋನ್ ಒಟ್ಟಿಗೆ 2 ಲೋನ್ ಮಾಡಿ 2ಕ್ಕೂ EMI ಕಟ್ಟಾಗೋ ತರ ನಿಮ್ ತಲೆಗೆ ಅಂಟಿಸ್ಬಿಡ್ತಾರೆ. ಟೋಟಲ್ ಲೋನ್ ಈಗ ನಿಮ್ದು ಬರೀ 50 ಅಲ್ಲ 51.5 ಲಕ್ಷ ಆಯ್ತು. ಇದರ ಲೆಕ್ಕಾಚಾರ ನೋಡಿ. ಆ 1.5 ಲಕ್ಷ ಪ್ರೀಮಿಯಂಗೆ ನೀವು 20 ವರ್ಷಗಳ ಕಾಲ 9% ರೇಟ್ ನಲ್ಲಿ ಬಡ್ಡಿ ಕಟ್ತಾ ಇರ್ತೀರಾ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿಯೊಬ್ಬರಿಗೂ ಮನೆ ಪ್ಲಾನ್ ಮಾಡ್ತಿರೋರಿಗೆ, ಲೋನ್ ಮಾಡಕ್ ಪ್ಲಾನ್ ಮಾಡ್ತಿರೋರಿಗೆ ಇದನ್ನು ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಎಲ್ಲಿದ್ವಿ ನಾವು? ಆ 1.5 ಲಕ್ಷ ರೂಪಾಯಿ ಪ್ರೀಮಿಯಂಗೆ ನೀವು 20 ವರ್ಷಗಳ ಕಾಲ 9% ರೇಟ್ ನಲ್ಲಿ ಬಡ್ಡಿ ಕಟ್ತಾ ಇರ್ತೀರಾ ಅಲ್ವಾ? ಕೇವಲ ಆ 1.5 ಲಕ್ಷದ ಇನ್ಶೂರೆನ್ಸ್ ಪ್ರೀಮಿಯಂಗೆ ನೀವು ಪ್ರತಿ ತಿಂಗಳು ಸುಮಾರು 1350 ರೂಪಾಯಿ EMI ಕಟ್ಟಬೇಕು. 20 ವರ್ಷಕ್ಕೆ ನೀವು ಕಟ್ಟೋದು 3,24,000 ರೂಪಾಯಿ. ಅಂದ್ರೆ 1.5 ಲಕ್ಷದ ಇನ್ಶೂರೆನ್ಸ್ಗೆ ನೀವು 1,74,000 ರೂಪಾಯಿ ಬರೀ ಬಡ್ಡಿ ಕಟ್ಟಿರ್ತೀರಾ. ಇದು ಲಾಭನ? ಇದು ಬ್ಯಾಂಕ್ಗಳ ಸೈಲೆಂಟ್ ಲೂಟಿನ? ನೀವೇ ಡಿಸೈಡ್ ಮಾಡಿ. ಜೊತೆಗೆ ನಿಮ್ಮ ಕೈಗೆ ಒಂದಿಷ್ಟು ದುಡ್ಡು ಬಂದು 20 ವರ್ಷದ ಲೋನನ್ನು 10 ವರ್ಷದಲ್ಲೇ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಹೋಮ್ ಲೋನನ್ನು ಬೇಗ ನೀವು ಕ್ಲೋಸ್ ಮಾಡಿದ್ರೆ ಬ್ಯಾಂಕ್ ಕೊಟ್ಟ ಇನ್ಶೂರೆನ್ಸ್ ಕೂಡ ಅಲ್ಲೇ ಸತ್ತು ಹೋಗುತ್ತೆ, ನೀವು ಕಟ್ಟಿದ ಪ್ರೀಮಿಯಂ ಕೂಡ ಗಾನ್. ಕೆಲ ಬ್ಯಾಂಕ್ಗಳು ಏನ್ ಹೇಳ್ತವೆ, ಇಲ್ಲ ನೀವು ಆಮೇಲೆ ಅದನ್ನ ಆಕ್ಟಿವ್ ಆಗಿ ಇಟ್ಕೋಬಹುದು, ಪಾಲಿಸಿ ಕಂಟಿನ್ಯೂ ಮಾಡ್ಕೋಬಹುದು ಬೇಕಾದ್ರೆ ಅಂತ ಕೆಲ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹೇಳ್ತಾರೆ. ಇಲ್ಲ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೊರಟ್ರೆ ನಿಮಗೆ ನೀವು ಕಟ್ಟಿರೋ ಎಲ್ಲ ದುಡ್ಡು 1.5 ಲಕ್ಷ ರೂಪಾಯಿ ವಾಪಸ್ ಬರೋದಿಲ್ಲ. ನೀವು 2-3 ವರ್ಷಕ್ಕೆ, ಈಗ 1.5 ಲಕ್ಷದ ಕೇಸಲ್ಲೇ ಹೇಳೋಣ, 2-3 ವರ್ಷಕ್ಕೆ ಕ್ಲೋಸ್ ಮಾಡೋಕೆ ಹೋದ್ರು ಕೂಡ ನಿಮಗೆ ಅವ್ರು ವಾಪಸ್ ಕೊಡೋದು ಒಂದು 50,000 ಆಸುಪಾಸಲ್ಲಿ ಮಾತ್ರ. ಇದು ಕಣ್ಣಾರೆ ನಾನೇ ನೋಡಿರೋ ವಿಚಾರ. ನಮ್ಮ ಕ್ಲೋಸ್ ಸರ್ಕಲ್ನಲ್ಲಿ ಒಬ್ರಿಗೆ ಆಗಿರೋದು. 1.5 ಲಕ್ಷದ ಇನ್ಶೂರೆನ್ಸ್ ಅಲ್ಲಿ ಲಾಸ್ಟಿಗೆ ಅವರಿಗೆ ಅದನ್ನ ಕ್ಲೋಸ್ ಮಾಡಿದಾಗ 2-3 ವರ್ಷದಲ್ಲಿ ಅವ್ರು ಕ್ಲೋಸ್ ಮಾಡೋಕೆ ಹೋದಾಗ, ಹೋಮ್ ಲೋನ್ ಕ್ಲೋಸ್ ಮಾಡ್ತೀನಿ, ಇನ್ಶೂರೆನ್ಸ್ ಕ್ಲೋಸ್ ಮಾಡ್ತೀನಿ ಅಂತ ಹೋದಾಗ ಅವ್ರಿಗೆ ಸಿಕ್ಕಿರೋದು 50,000 ರೂಪಾಯಿ ಮಾತ್ರ 1.5 ಲಕ್ಷದಲ್ಲಿ. ಬ್ಯಾಂಕ್ ಬ್ಲ್ಯಾಕ್ ಮೇಲ್ಗೆ ಹೆದರಿಕೆ ಬೇಡ, ನಿಮ್ಮ ಪರವಾಗಿದೆ RBI ರೂಲ್ಸ್. ಸ್ನೇಹಿತರೆ, ಎಷ್ಟೆಲ್ಲ ಲಾಸ್ ಇದ್ರು ಜನ ಯಾಕೆ ಬ್ಯಾಂಕ್ ಇನ್ಶೂರೆನ್ಸ್ ತಗೊಳ್ತಾರೆ? ಯಾಕಂದ್ರೆ ಬ್ಯಾಂಕ್ನವ್ರು ನಿಮ್ಮನ್ನ ಬೆದರಿಸ್ತಾರೆ, ನಮ್ಮಲ್ಲೇ ಇನ್ಶೂರೆನ್ಸ್ ತಗೋಬೇಕು, ಇಲ್ಲಾಂದ್ರೆ ಲೋನ್ ಕಷ್ಟ ಅಂತ ಹೇಳ್ತಾರೆ, ಬ್ಲಾಕ್ ಮೇಲ್. ಆದ್ರೆ ಇಲ್ಲಿ ಬ್ಯಾಂಕ್ಗಳು ಮುಚ್ಚಿಡು ಆ ಸೀಕ್ರೆಟ್ ರೂಲ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಷ್ಟೇ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ವಿಮಾ ನಿಯಂತ್ರಣ ಪ್ರಾಧಿಕಾರ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಬ್ಯಾಂಕ್ ತಮ್ಮದೇ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಕಸ್ಟಮರ್ಗೆ ಫೋರ್ಸ್ ಮಾಡೋ ಹಾಗಿಲ್ಲ, ಕೇವಲ ಸಜೆಸ್ಟ್ ಮಾಡಬಹುದು ಅಷ್ಟೇ. ನೀವು ನೋ ಅಂದ ತಕ್ಷಣ ನಿಮ್ಮ ಹೋಮ್ ಲೋನ್ ರಿಜೆಕ್ಟ್ ಮಾಡೋ ಅಧಿಕಾರ ಯಾವ ಬ್ಯಾಂಕ್ಗೂ ಇಲ್ಲ. ನಿಮಗೆ ಆ ನೋ ಅಂತ ಹೇಳೋಕೆ ರೈಟ್ಸ್ ಇದೆ. ಹಾಗಾದ್ರೆ ಬ್ಯಾಂಕ್ ಇನ್ಶೂರೆನ್ಸ್ ಬೇಡ ಅಂದ್ರೆ ಮತ್ತೆ ನಿಮ್ಮ ಲೋನ್ಗೆ ಭದ್ರತೆ ಏನು? ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಪರ್ಫೆಕ್ಟ್ ಆಲ್ಟರ್ನೇಟಿವ್ ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್. ನಿಮ್ಮ ಲೋನ್ ಕವರ್ ಮಾಡೋಕೆ ನೀವೇ ಸ್ವಂತವಾಗಿ ಒಂದು ಟರ್ಮ್ ಪ್ಲಾನ್ ತಗೊಳ್ಳೋದು ಜಾಣತನ. ಸಾಲಕ್ಕೂ ರಕ್ಷಣೆ, ಫ್ಯಾಮಿಲಿಗೂ ರಕ್ಷಣೆ. ಪ್ಲಾನ್ ಹುಡುಕೋದು ಹೇಗೆ? ಸ್ನೇಹಿತರೆ, ಪರ್ಸನಲ್ ಟರ್ಮ್ ಇನ್ಶೂರೆನ್ಸ್ ಮಾರ್ಕೆಟ್ ನಲ್ಲಿ 20ಕ್ಕೂ ಅಧಿಕ ಕಂಪನಿಗಳಿವೆ.
LIC ಇದೆ, HDFC ಇದೆ, ICICI ಇದೆ, ಮ್ಯಾಕ್ಸ್ ಲೈಫಿಗೆ ಉದ್ದ ಲಿಸ್ಟ್ ಇದೆ. ಇದರಲ್ಲಿ